ವ್ಲಾಗ್ಸ್. ಇವತ್ತಿನ ವಿಡಿಯೋ ಕಾಂಟೆಕ್ಸ್ಟ್ ನಿಮಗೆ ತಮಿಳಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗೋಗಿರುತ್ತೆ. ಸೊ ನಾನು ಶಾಪಿಂಗ್ಗೆ ಬಂದೆ. ಶಾಪಿಂಗ್ ಯಾಕೆ ಅಂತ ಕ್ವೆಶ್ಚನ್ ಮಾರ್ಕ್ ಆದರೆ ಇಟ್ಸ್ ಮೈ ಬರ್ಡೇ. ಸೊ ಈ ಮಂತ್ ನನ್ನ ಬರ್ಡೇ ಇದೆ. ಸೊ ಹಾಗಾಗಿ ಔಟ್ಫಿಟ್ಸ್ ನೋಡೋಣ ಅಂತ ನಾನು ಮಾಲ್ಗೆ ಬಂದೆ. ಸೊ ಟ್ರೆಡಿಷ್ನಲ್ ಔಟ್ಫಿಟಾ, ವೆಸ್ಟರ್ನ್ ಔಟ್ಫಿಟಾ ಆರ್ ಲಾಸ್ಟ್ಗೆ ಮತ್ತೆ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದ. ಸೊ ನೋಡೋಣ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಗೈಸ್ ನೋಡಿ, ನಾನೇ ಲೇಟು ಅಂತ ಬಂದರೆ ನನಗಿಂತ ಲೇಟು ನಾನು ಬಂದು ಎಷ್ಟು 20 ಮಿನಿಟ್ಸ್ ಆದರೂ ಆಗಿರಬೇಕು. ನಾನು ಟ್ರಾಫಿಕಲ್ಲೇ ಸಿಕ್ಕಾಕೊಂಡು ಲೇಟ್ ಆಗಿದೆ ರಿಕ್ಷಾ ಆದರೆ ಅವಳು ಮನೇಲೇ ಇದ್ಲು. ಮೇಡಮ್ ಇನ್ನೂ ಲೇಟು. ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಐ ವಾಂಟ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್ ಈ ಸಾರಿ. ಸೊ ಗೈಸ್, ಫಸ್ಟ್ ನಾನು ಬಂದಿದ್ದು ವೆಸ್ಟ್ ಸೈಡ್ಗೆ. ಈ ಸಾರಿ ವೆಸ್ಟರ್ನ್ ವೇರಲ್ಲಿ ನೋಡೋಣ ಅಂತ ಅಂದ್ಕೊಳ್ತಿದ್ದೆ. ಸೊ ದಿಸ್ ಇಸ್ ಅ ಒನ್ ಪೀಸ್ ಡ್ರೆಸ್ ಇವಾಗ ನೋಡ್ತಿರೋದು. ಬೆಲ್ಟ್ ಜೊತೆಗೆ ಪೇರಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಸ್ಟೈಲಿಂಗ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಬಿಕಾಸ್ ಸಮ್ ಡ್ರೆಸ್ಸಸ್ ಕೆಲವೊಂದು ನೋಡೋದಕ್ಕೆ ಒಕೇಶ್ ಅಂತ ಅನಿಸುತ್ತೆ, ಬಟ್ ಹಾಕೊಂಡಾಗ ಲೈಕ್ ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ, ಸೊ ಆ ಒನ್ ಪೀಸ್ ಡ್ರೆಸ್ನ ಬೆಲ್ಟ್ ಜೊತೆ ಪೇರಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಸ್ಟೈಲಿಂಗ್ ಆಲ್ಸೋ. ಸೊ ಇಲ್ಲಿ ಬಂದು ಇನ್ನೊಂದು ಫ್ಲೋರಲ್ ಡ್ರೆಸ್ ಇತ್ತು, ಕಂಪ್ಲೀಟಾಗಿ ಪೂರಾ ಫ್ಲೋರಲ್ ಪ್ರಿಂಟ್ಸ್ ಬರುತ್ತೆ. ಅಗೇನ್ ಇಟ್ಸ್ ಮ್ಯಾಕ್ಸಿ ಡ್ರೆಸ್ ಇದು. ಸೊ ಚೆನ್ನಾಗಿತ್ತು, ಓಕೆ. ಆ್ಯಂಡ್ ಡಾರ್ಕ್ ಕಲರ್ಗೆ ಬರೋದಾದರೆ ರೆಡ್ ಈ ಥರ ಇತ್ತು. ಸಿಮಿಲರ್ ಪ್ಯಾಟ್ರನ್ನೇ, ಸ್ಲೀವ್ಲೆಸ್ ವಿತ್ ಫುಲ್ ಲೆಂತ್ ಡ್ರೆಸ್ಸಸ್ ಇದೆಲ್ಲ ನೋಡ್ತಿರೋದು. ಹಾಗೆ ಜಂಪ್ ಸೂಟ್ ಇದು, ಕಲರ್ ಚೆನ್ನಾಗಿದೆ, ಇಟ್ ಲುಕ್ಸ್ ನೈಸ್, ಚೆನ್ನಾಗಿತ್ತು. ಹಾಗೆ ಸಮ್ ಆಫ್ ದ ಕಾಂಬೋ ಇತ್ತು, ಅಂದರೆ ಶರ್ಟ್ ವಿತ್ ಜೀನ್ಸ್ ಅಲಾಂಗ್ ಎರಡು ಒಂದೇ ಕಾಂಬೋಲಿತ್ತು. ಈ ಸಾರಿ ನಾನು ವೈಟ್ ಕಲರಲ್ಲಿ ನೋಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನನ್ನ ಹತ್ರ ವೈಟ್ ಕಲರ್ ಅಷ್ಟು ಕಲೆಕ್ಷನ್ಸ್ ಇಲ್ಲ. ಸೊ ಐ ಥಾಟ್ ಲೈಕ್ ನೋಡೋಣ ಅಂತ ಅಂದ್ಕೊಂಡೆ. ಸೊ ದಿಸ್ ಇಸ್ ಸಿಂಗಲ್ ಪೀಸ್ ಡ್ರೆಸ್ ಅಗೇನ್ ಈ ಥರ ಬರುತ್ತೆ. ಪ್ರಾಬಬ್ಲಿ ಇದು ಕೂಡ ಬೆಲ್ಟ್ ಜೊತೆ ಪೇರಪ್ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಇಲ್ಲ ಟೈಯಿಂಗ್ ಇದೆ, ಸೊ ಟೈ ಅಪ್ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಪ್ರಾಬಬ್ಲಿ ನನಗೆ ಅನಿಸ್ತು ಇನ್ನು ಆಕ್ಸೆಸರೀಸ್ ಜೊತೆ ಪೇರಪ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಆದರೂ ನನಗೆ ಲೈಕ್ ವಾವ್ ಅಂತ ಹೇಳೋ ಅಷ್ಟು ಲೈಕ್ ವಾವ್ ಚೆನ್ನಾಗಿದೆ, ಐ ಹ್ಯಾವ್ ಟು ಗೆಟ್ ದಿಸ್ ಬೈ ದಿಸ್ ಡ್ರೆಸ್ ಅಂತ ನನಗೆ ಯಾವುದೂ ಅನ್ನಿಸ್ಲಿಲ್ಲ, ಟು ಬಿ ಫ್ರ್ಯಾಂಕ್. ಸೊ ಓಕೇಶ್ ಅನ್ನಿಸ್ತು. ಲೈಕ್ ನೋಡಿದ ತಕ್ಷಣ ಯಾವುದು ಒಂಥರ ಇಂಪ್ರೆಸಿವ್ ಆಗಿ ತುಂಬ ಚೆನ್ನಾಗಿದೆ ಈ ಡ್ರೆಸ್, ಐ ಹ್ಯಾವ್ ಟು ಬೈ ದಿಸ್ ಅನ್ನೋ ಅಷ್ಟು ಯಾವುದು ಅಂತ ಕಾಣಿಸ್ಲಿಲ್ಲ. ಅಗೇನ್ ಸಮ್ ಡೆನಿಮ್ ಡ್ರೆಸ್, ನಾರ್ಮಲ್ ಇದೆಲ್ಲ ಸಿಂಗಲ್ ಪೀಸ್ ಡ್ರೆಸ್ಸಲ್ಲೇ ಕಲೆಕ್ಷನ್ಸ್ ಇತ್ತು. ಈ ಡ್ರೆಸ್ನ ಆ್ಯಕ್ಚುಲಿ ನಾನು ಟ್ರೈ ಆನ್ ಮಾಡಿದೆ, ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಕ್ರೀಮಿಶ್ ವೈಟ್, ನಾಟ್ ಎಕ್ಸಾಕ್ಟ್ಲಿ ವೈಟ್, ಕ್ರೀಮಿಶ್ ಕಲರಲ್ಲಿ ದಿಸ್ ಇಸ್ ಅ ಒನ್ ಪೀಸ್ ಡ್ರೆಸ್ ಅಗೇನ್. ಸೊ ಇದು ಕೂಡ ಓಕೆ, ಅಂದರೆ ಕ್ಯಾಶುವಲ್ ವೇರ್, ನಾಟ್ ಸೋ ಯೂನಿಕ್ ವೇರ್ ಅಂತ ಆ ಥರ ಏನಿರಲಿಲ್ಲ. ಆಗಲೇ ಯಾವುದೋ ಒಂದು ಟಾಪ್ ನೋಡ್ತೀವಿ, ಚೆನ್ನಾಗಿತ್ತು ಅದು. ಯಾವುದು? How much? 1499. ಶಾರ್ಟ್ಸ್, ಡೆನಿಮ್ ಶಾರ್ಟ್ಸ್ ಚೆನ್ನಾಗಿರುತ್ತೆ. ಸೊ ವೆಸ್ಟರ್ನ್ ವೇರಲ್ಲಿ ಅಷ್ಟೇ ನನಗೆ ಯಾವುದು ತುಂಬ ಇಷ್ಟ ಆಗೋವಂಥದ್ದು ಸಿಗಲಿಲ್ಲ. ನೆಕ್ಸ್ಟ್ ಐ ಆಮ್ ಹಿಯರ್ ಇನ್ ದ ಟ್ರೆಡಿಷ್ನಲ್ ವೇರ್ ಸೆಕ್ಷನ್ ಇದು. ಸೊ ದಿಸ್ ಇಸ್ ಕಲರ್ಫುಲ್, ಚೆನ್ನಾಗಿದೆ, ವೈಟ್ ವಿತ್ ಪಿಂಕ್ ಕಲರಲ್ಲಿ ಎಂಬ್ರಾಯ್ಡ್ರಿ, ಲೈಕ್ 2299. ಸೊ ಹಾಗೆ ಇನ್ನೊಂದಷ್ಟು ಕುರ್ತಾ ಸೆಟ್ಸ್, ಮೋಸ್ಟ್ಲಿ ಇದೆಲ್ಲ. ಸೊ ವಿತ್ ಯೂನಿಕ್ ಕಟ್ ಬರುತ್ತೆ. ಆ್ಯಕ್ಚುಲಿ ಗೈಸ್, ನಾವು ಯಾವತ್ತು ಪರ್ಟಿಕ್ಯುಲರ್ ಆಗಿ ಶಾಪಿಂಗ್ಗೆ ಅಂತ ಹೋಗ್ತೀವೋ ಆವಾಗಲೇ ಈ ಥರ ಕಲೆಕ್ಷನ್ಸ್ ಓಕೆ ಆಗಿರುತ್ತೆ, ಅಥವಾ ಜಾಸ್ತಿ ಇಷ್ಟ ಆಗಲ್ಲ. ಈ ನಾರ್ಮಲಾಗಿ ಸುಮ್ಮನೆ ಕ್ಯಾಶುವಲ್ ಆಗಿ ಹೋಗಿರ್ತೀವಿ ನೋಡಿ, ಆವಾಗ ವಾವ್ ಅಂತ ಅದು ಚೆನ್ನಾಗಿ ಕಾಣಿಸುತ್ತೆ, ಇನ್ನೊಂದು ನೋಡಿದ್ರೆ ಇನ್ನೊಂದು ಚೆನ್ನಾಗಿ ಕಾಣಿಸುತ್ತೆ, ಲೈಕ್ ಅವಾಗ ಎಷ್ಟು ಚೆನ್ನಾಗಿರೋದು ಕಾಣಿಸುತ್ತೆ. ಈ ಥರ ಪರ್ಟಿಕ್ಯುಲರ್ ಹೋದಾಗಲೇ ಈ ಥರ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಸೋ ಮೆನಿ ಟೈಮ್. ನಿಮಗೂ ಇದೇ ಥರ ಆಗುತ್ತಾ, ನಿಮಗೂ ಇದೇ ಥರ ಅನಿಸಿದ್ಯಾ? ನನಗೆ ಕಾಮೆಂಟಲ್ಲಿ ತಿಳಿಸಿ, ಮರಿಬೇಡಿ. ಫುಟ್ವೇರ್ ಕಲೆಕ್ಷನ್ಸ್ ವೇರ್ ನೈಸ್, ಚೆನ್ನಾಗಿತ್ತು. ಫ್ಲ್ಯಾಟ್ಸ್ ಆಗಿರಲಿ ಆ್ಯಂಡ್ ಹೀಲ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಷ್ಟೊಂದು. ಸೊ ನಾನಿಲ್ಲಿ ಪಾಯಿಂಟೆಡ್ ಹೀಲ್ಸ್ ಐ ವಾಸ್ ಜಸ್ಟ್ ಟ್ರೈಯಿಂಗ್.
ಪಾಯಿಂಟೆಡ್ ಹೀಲ್ಸ್ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಇಟ್ಸ್ ನಾಟ್ ಸೋ ಈಸಿ. ಅಂದರೆ ಪ್ರಾಕ್ಟೀಸ್ ಬೇಕು, ಲೈಕ್ ವೆಡ್ಜಸ್ ಬ್ಲಾಕ್ಸ್ ಆ ಥರ ಇರಲ್ವಲ್ಲ. ಅಂದರೆ ಪಾಯಿಂಟೆಡಲ್ಲೇ ಸ್ವಲ್ಪ ಹೀಲ್ಸ್ ಬರುತ್ತೆ. ಸೊ ನಾನು ಇವಾಗ ಹಾಕ್ಕೊಂಡಿರೋದು ಬಂದು ದಿಸ್ ಇಸ್ ಹೈ ಹೀಲ್ಸ್, ತುಂಬಾ ಹೀಲ್ಸ್ ಇದೆ. ಸೊ ಈಗ ನೀವಿಲ್ಲಿ ನೋಡ್ತಿರೋದು ಬಂದು ದಿಸ್ ಇಸ್ ಗುಡ್, ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ, ಸ್ವಲ್ಪ ಹೀಲ್ಸ್ ಬರುತ್ತೆ. ಸೊ ಇಟ್ಸ್ ಗುಡ್, ಪ್ರಿಟಿ ಗುಡ್, ಚೆನ್ನಾಗಿದೆ. ಡಿಸೈನ್ ಇಷ್ಟ ಆಗಿಲ್ಲ ಅದು. ಆ್ಯಂಡ್ ಇನ್ನು ನಾವು ಮೆನಿಸೋಗೆ ಬಂದ್ವಿ. ಹ್ಯಾರಿ ಪಾಟರ್, ಯಾರೆಲ್ಲ ನೋಡ್ತೀವಿ ಹ್ಯಾರಿ ಪಾಟರ್, ಅವಾಗೆಲ್ಲ ಸಖತ್ ಕ್ರೇಜ್ ಇತ್ತಲ್ಲ ಹ್ಯಾರಿ ಪಾಟರ್, ಚೆನ್ನಾಗಿ ಬರ್ತಿತ್ತು. ಸೊ ಯಾ, ಆ್ಯಂಡ್ ಇಲ್ಲಿ ಜಸ್ಟ್ ಹಾಗೆ ಇನ್ನು ಒಂದಷ್ಟು ಕ್ಯೂಟ್ ಟಾಯ್ಸ್ ಇತ್ತು. ಸೊ ಜಸ್ಟ್ ಲುಕಿಂಗ್. ನೋಡಿ ಹುಡುಗಿ ಟೆಡಿ ಬೇರ್ ಇಷ್ಟ ಇಲ್ವಂತೆ, ಇಷ್ಟ ಅಲ್ಲ ನೋಡ್ರಿ. ಅವರೇ ಟ್ರೈ ಔಟ್ಫಿಟ್ಸ್ ಜಾಸ್ತಿ H&M ಇದೆ ಅಂತ ಅನ್ಕೊಂಡಿದ್ದೆ. H&M ಇಲ್ಲ, ನಾನು ಒಂದ್ಸತಿ ಬಂದ್ಬಿಟ್ಟು H&M ಇದೆ ಅಂತ ಇಲ್ಲ. ಸೊ ಗೈಸ್, ನಾನು ಎಕ್ಸ್ಪೆಕ್ಟ್ ಮಾಡಿರಂಗೆ ಇಲ್ಲಿ ಸ್ಟೋರ್ಸ್ ಇರಲಿಲ್ಲ. ಐ ಫೆಲ್ಟ್ ಕ್ವೈಟ್ ಡಿಸಪಾಯಿಂಟೆಡ್. ಯಾವುದು ಅಂದರೆ ಸ್ಟುಡಿಯೋ, ಝಾರಾ, H&M ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಪ್ರಾಬಬ್ಲಿ ನನಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇನ್ನೂ ಆಪ್ಷನ್ಸ್ ಇರ್ತಿತ್ತು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಒಂದು ಟ್ರೆಡಿಷ್ನಲ್ ಔಟ್ಫಿಟ್ ಇತ್ತು ಸ್ಟೋರಲ್ಲಿ, ಇದೆ ನೋಡ್ತಿದ್ವಿ. ಟ್ರೈ ದಿಸ್. ಹಾಂ, ಟ್ರೈ ಮಾಡು. ಸೊ ಈ ಔಟ್ಫಿಟ್ ಅಂತ ಐ ಜಸ್ಟ್ ಲವ್ಡ್ ಇಟ್, ಸೂಪರ್ ಆಗಿದೆ. ವೇರ್ ಮಾಡಿದರೆ ಐ ಆಮ್ ವೆರಿ ಶೋರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅನಾರ್ಕಲಿ ಡ್ರೆಸ್ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿನಗೆ ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿದೆ, ಚೆನ್ನಾಗಿದೆ. ನೋಡಿ ಹೇಗಿದೆ ಕಾಮೆಂಟ್. ಡ್ರೆಸ್ ಕಲರ್ ಆಗಿರಲಿ ಆ್ಯಂಡ್ ಡಿಸೈನ್ ಕೂಡ ಅಷ್ಟೇ ರಿಚ್ ಆಗಿ ಕಾಣಿಸುತ್ತೆ, ಎಲಿಗೆಂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆಯಲ್ಲ. ಸೊ ಈ ಔಟ್ಫಿಟ್ನ ಕಾಸ್ಟ್ ಬಂದು 13,000 rupees. ಸೊ ಗೈಸ್, ಆ್ಯಕ್ಚುಲಿ ಅಲ್ಲಿ ಒಂದು ಬ್ರ್ಯಾಂಡ್ ಶೂಟ್ ನಡೀತಿತ್ತು. ಐ ಗೆಸ್ ಮೋಸ್ಟ್ಲಿ ಶೀಸ್ ಅನ್ ಇನ್ಫ್ಲುಯೆನ್ಸರ್ ಅಂತಲೇ ಅನಿಸುತ್ತೆ. ಸೊ ನನಗೂ ಅನ್ನಿಸ್ತು ಆ ಥರ ಬ್ರ್ಯಾಂಡ್ ಶೂಟ್ ಮಾಡಬೇಕು, ಬ್ಯುಸಿ ಆಗಿರಬೇಕು, ಇನ್ನೂ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಬೇಕು, ಕೊಲಾಬ್ರೇಷನ್ಸ್ ಇದೆಲ್ಲ ಮಾಡಬೇಕಂತ ತುಂಬ ಆಸೆ ಇದೆ. ಆದಷ್ಟು ಬೇಗ ಆ ದಿನ ಒನ್ ಡೇ ಬೇಗ ಬರಲಿ ಅಂತ ಐ ವಿಶ್ ಫಾರ್. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಕಡಿಮೆ ಸ್ಟೋರ್ ಇದೆ. ಇಂಟ್ರೆಸ್ಟಿಂಗ್ ಆಗಿ ಯಾವುದು ಅಂತ ಕಾಣಿಸ್ಲಿಲ್ಲ. ಆನ್ಲೈನಲ್ಲೇ ಬುಕ್ ಮಾಡೋದು ಬೆಸ್ಟ್. ಅದು ಬೇಗ ಮಾಡಬೇಕು, ಅದು ಬೇಗ ನೋಡ್ಕೊಂಡು ಮಾಡಬೇಕು. ಅದು ಸ್ವಲ್ಪ ಲೇಟ್ ಆದರೆ ಅಗೇನ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ. ಸೊ ವಿ ಆರ್ ಪ್ಲಾನಿಂಗ್ ಫುಲ್ ಲಂಚ್ ಏನು ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಫುಡ್ ಕೋರ್ಟಲ್ಲಿ ಇಲ್ಲೇ ತಿನ್ನೋದ ಆರ್ ಆಚೆ ಹೋಗೋಣ ಅಂತ. ಸೊ ಇನ್ನು ಲಂಚ್ಗೆ ಹೊರಗಡೆನೇ ಹೋಗೋಣ ಅಂತ ಇನ್ನು ಡಿಸೈಡ್ ಮಾಡಿ ಹೋಗ್ತಿದ್ದೀವಿ. ನಾನೇನು ಮಾಡೋಣ, ಆನ್ಲೈನ್ ಒಂದು ತಗೊಂಡು ಇಟ್ಕೊಂಡ್ಬಿಡ್ತೀನಿ. ಇನ್ ಕೇಸ್ ನಂಗೆ ಸಿಗಲಿಲ್ಲ ಇಲ್ಲೋ ಆಫ್ಲೈನಲ್ಲಿ ಅಂದರೆ ಐ ವೇರ್ ಆಫ್ ದಟ್. ಐ ಮೀನ್ ಲೈಕ್ ಸ್ಟಾಕ್ ಅಂತೂ ಇರುತ್ತೆ, ಆನ್ಲೈನ್ ತೊಗೊಂಡಿರ್ತೀಯ. ಆನ್ಲೈನ್ ತೊಗೊಂಡು ಇಟ್ಬಿಟ್ಟಿರ್ತೀನಿ. ಫೈಂಡ್ ಇನ್ ಪರ್ಸನ್ಸ್. ಆಫ್ಲೈನ್ ಬಂದು ನೋಡ್ತೀನಿ. ನಾನು ಉಲ್ಟಾ ಮಾಡ್ತಾ ಇದ್ದೀನಿ, ಫಸ್ಟು ಬಂದು ಆಫ್ಲೈನಲ್ಲಿ ನೋಡ್ತಾ ಇದ್ದೀನಿ ಸೆಟ್ ಆಗೋ ಅಂತ. ಬಿಕಾಸ್ ಆಫ್ಲೈನ್ ಇದ್ದರೆ ತೊಗೊಂಡು ಇಟ್ಬಿಟ್ರೆ. ಲಾಸ್ಟ್ ಬರ್ಡೇ ವೈಟ್ ಕಲರ್ ಫ್ರಾಕ್ ಇತ್ತಲ್ಲ, ಅದು ನಾನು ಆನ್ಲೈನಲ್ಲಿ ತಗೊಂಡಿದ್ದೆ, ಇಟ್ಕೊಂಡಿದ್ದೆ. ದ್ಯಾಟ್ ಇಸ್ ನೈಸ್, ಇಟ್ಕೊಂಡಿದ್ದೆ. ಸೊ ಆಫ್ಲೈನ್ ಬಂದೆ, ನನಗೆ ಬಂದಿಲ್ಲ ಅಂತ ಇಲ್ಲ, ಬಂದು ನೋಡ್ಕೊಂಡು ಹೋಗಿದ್ದೆ. ಇಲ್ಲ ಒಂದ್ಸತಿ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ, ಬರೋಕ್ಕೆ ಆಗಲ್ಲ, ಇಂಟ್ರೆಸ್ಟ್ ಇರೋಲ್ಲ. ಸೊ ಸಬ್ಜೆಕ್ಟ್ ನಾನು ಫಸ್ಟ್ ಹೋಗಿ ಐ ಹ್ಯಾವ್ ಟು ಚೆಕ್ ಬರ್ಡೇ ಡ್ರೆಸ್ಸಸ್ ಅಂತ ಅಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಹುಡುಗಿರಿಗೂ ಅಷ್ಟು ವೆರೈಟೀಸ್ ಇರುತ್ತೆ ಚೂಸ್ ಮಾಡೋದಕ್ಕೆ, ಎಷ್ಟು ವೆರೈಟೀಸ್ ಇರುತ್ತಲ್ಲ ನಮ್ಮ ಕಲೆಕ್ಷನ್ಸಲ್ಲಿ. ದೆರ್ ಬಿ ಸೋ ಮಚ್. ಕೆಫೆ ನಾವು ಹೋಗಿದ್ದೆ ಟ್ರಫಲ್ಸ್ಗೆ, ಐ ಸ್ಟಿಲ್ ರಿಮೆಂಬರ್. ಸೊ ಇನ್ನು ಕೆಫೆ ರೀಚ್ ಆದ್ವಿ ನಾವು. ಆ್ಯಕ್ಚುಲಿ ಸಖತ್ ಹಶ್ವಾಗಿ ಹೋಗಿತ್ತು. ಸೊ ಇನ್ನು ಮೆನ್ಯೂ ನೋಡ್ತಿದ್ವಿ. ಆರೇನಾರು ತಿಂದಿದ್ಯಾ? ಏನು ದೊನ್ನೆ ಬಿರಿಯಾನಿ ಥರ ಇರುತ್ತೆ, ಅದು ಗ್ರೀನ್ ಕಲರ್. ಟೇಸ್ಟ್ ಮಿಲ್ಟ್ರಿ ಹೋಟೆಲ್ದು ದೊನ್ನೆ ಬಿರಿಯಾನಿ ಬರುತ್ತಲ್ಲ, ಹೋಗಿಲ್ವಾ?
ಹಾಂ ಶಿವಾಜಿ ಮಿಲ್ಟ್ರಿ ಹೋಟೆಲ್ಗೆ ಹೋಗ್ಬೇಕು. ಯಾವಾಗ ಮಲ್ಲಿಕಾ ಬಿರಿಯಾನಿ ಚೆನ್ನಾಗಿರುತ್ತೆ. ಶಿವಾಜಿ ಮಿಲ್ಟ್ರಿ ಹೋಟೆಲ್ಗೆ ಯಾವಾಗ ಹೋಗೋಣ? ರಶ್ ಇರುತ್ತೆ ಮೇಘನಾಸ್ ಅಂತಿದ್ದೀನಿ. ಶಿವಾಜಿ ಮಿಲ್ಟ್ರಿ ಹೋಟೆಲ್ ವೀಕ್ ಡೇಸಲ್ಲಿ ಹೋಗ್ಬೇಕು. ಬಟ್ ಇವಾಗ ಚೇಂಜಸ್ ಮಾಡಿದ್ದಾರೆ, ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಫುಲ್ ಚೇಂಜ್ ಆಗಿದೆ. ಶಿವಾಜಿ ಮಿಲ್ಟ್ರಿ ಹೋಟೆಲ್ಗೆ ಈಸ್ ಆರ್ ನೆಕ್ಸ್ಟ್ ಪ್ಲಾನಾ? ಡನ್. ಸೊ ನಾವು ಇಲ್ಲಿ ಸೀರಿಯಸ್ ಆಗಿ ಬಿರಿಯಾನಿ ಡಿಸ್ಕಷನ್ ಮಾಡ್ತಿದ್ವಿ. ಬಿರಿಯಾನಿಲಂತೂ ಇನ್ನು ಎಷ್ಟು ವೆರೈಟೀಸ್ ಇದೆಯಲ್ಲ ಇವಾಗಂತೂ. ಸೊ ಶಿವಾಜಿ ಮಿಲ್ಟ್ರಿ ಹೋಟೆಲ್ಗೆ ಹೋಗೋಣ ಅಂತ ಅನ್ಕೊಳ್ತಿದ್ದೀವಿ. ನೀವೇನಾದರೂ ಶಿವಾಜಿ ಮಿಲ್ಟ್ರಿ ಹೋಟೆಲ್ಗೆ ಹೋಗಿದ್ದೀರಾ, ಟ್ರೈ ಮಾಡಿದ್ದೀರಾ ಪಲಾವ್ ಅಂತ ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇಸ್ ಇಟ್ ವರ್ತ್ ವಿಸಿಟಿಂಗ್, ಹೋಗ್ಬೋದಾ? ಆರ್ ಅದು ಬಿಟ್ಟರೆ ಬೇರೆ ಯಾವ ಬಿರಿಯಾನಿ ಮಸ್ಟ್ ಟ್ರೈ ಬಿರಿಯಾನಿ ಇದೆ ನೀವು ಟ್ರೈ ಮಾಡಲೇಬೇಕು ಅಂತ ನಿಮಗೆ ಅನಿಸಿರುತ್ತಲ್ಲ, ಸೊ ಕಾಮೆಂಟಲ್ಲಿ ತಿಳಿಸಿ. ಯಾವ ಬಿರಿಯಾನಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಔಟ್ಫಿಟ್ಸ್ ಜಾಸ್ತಿ ನೋಡೋದಕ್ಕೆ ನನಗೆ ಸ್ಟೋರ್ಸೇ ಕಾಣಿಸ್ಲಿಲ್ಲ. ಪ್ರಾಬಬ್ಲಿ ನಾನು ಬೇರೆ ಕಡೆ ಹೋಗಿ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಆನ್ಲೈನಲ್ಲೇ ನೋಡಿ ಐ ಹ್ಯಾವ್ ಟು ಈಗಲೇ ಬುಕ್ ಮಾಡ್ಕೊಳ್ತೀನಿ, ಬಿಕಾಸ್ ಮತ್ತೆ ಡೆಲಿವರಿ ಪ್ರಾಬ್ಲಮ್ ಆಗೋಗುತ್ತೆ. ವಿಡಿಯೋ ನೋಡ್ತಿರೋರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಜೂನ್ ಬಾರ್ನ್ ಆಗಿದ್ರೆ, ಜೂನಲ್ಲಿ ಹುಟ್ಟಿದವ್ರು ಆಗಿದ್ರೆ ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ಜೂನ್ ಬಾರ್ನ್ ಪೀಪಲ್ ಎಷ್ಟು ಚೆನ್ನಾಗಿದ್ದೀವಿ ಅಂತ. ಆ್ಯಕ್ಚುಲಿ ನಾನು ನೋಡ್ದಂಗೆ ಜೂನಲ್ಲಿ ತುಂಬ ಜನದ ಬರ್ಡೇಸ್ ಇದೆ. ಸೊ ನೋಡೋಣ, ನಿಮ್ಮ ಬರ್ಡೇ ಕೂಡ ಜೂನಲ್ಲಿದ್ದರೆ ಕಾಮೆಂಟಲ್ಲಿ ಹೇಳಿ. ಸೊ ಯಾ ಗೈಸ್, ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ದರೆ ಈಗಲೇ ವರ್ಷ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದಾಗ ಮಿಸ್ ಆಗ್ದಿರಾ ನಿಮ್ಮ ಫೀಡ್ಗೆ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ಟು ಸಬ್ಸ್ಕ್ರೈಬ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋಲಿ ಏನು ಇಷ್ಟ ಆಯಿತು ಅಂತ #with ವರ್ಷ ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.